ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಡ್ರೈ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿನ ತೊಳೆದು ಒರೆಸ್ಕೊಂಡು ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿನ ಮೊದಲಿಗೆ ಹುರ್ಕೊಳ್ಬೇಕು. ಬೆಂಡೆಕಾಯಿ ಹುರ್ಕೊಳ್ಳೋದ್ರಲ್ಲಿ 2 ಟಿಪ್ಸನ್ನು ನಾನು ತೋರಿಸ್ತೀನಿ. 1 kg ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಮಾಡಿ ಹುರ್ಕೊಳ್ತಿದ್ದೀನಿ. ಫಸ್ಟು ಒಂದು ಬ್ಯಾಚಿಗೆ ಹುಣಸೆಹಣ್ಣನ್ನು ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಹುಣಸೆಹಣ್ಣನ್ನು ಹಾಕಿ ಬೆಂಡೆಕಾಯಿನ ಹುರಿಯೋದ್ರಿಂದ ಅಂಟು ಬೇಗನೆ ಕಡಿಮೆ ಆಗುತ್ತೆ. ಬೆಂಡೆಕಾಯಲ್ಲಿರೋ ಅಂಟೆಲ್ಲ ಹುಣಸೆಹಣ್ಣಿಗೆ ಮೆತ್ಕೊಳ್ಳುತ್ತೆ. ಹುರ್ಕೊಂಡಾದಮೇಲೆ ಹುಣಸೆಹಣ್ಣನ್ನು ಎತ್ತಿ ಬಿಸಾಕ್ಬೋದು. ನೋಡಿ, ಬೇಗ ಅಂಟ್ಕೊಂಡು ಬಿಡುತ್ತೆ ಬೆಂಡೆಕಾಯಿಂದ. ಬೆಂಡೆಕಾಯಿ ಡ್ರೈ ಪಲ್ಯ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ತುಂಬ ಇಷ್ಟ. ಜೊತೆಗೆ ತುಂಬಾ ಆರೋಗ್ಯಕರವಾದಂಥ ಒಂದು ತರಕಾರಿ ಇದು. ಡ್ರೈ ಪಲ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ, ಈ ಹದಕ್ಕೆ ಬರೋವರೆಗೂ. ಅದೇ ಹುಣಸೆಹಣ್ಣು ಹಾಕೋದ್ರಿಂದ ಅಂಟೆಲ್ಲ ಬೇಗ ಕಡಿಮೆ ಆಗಿ ಬೇಗ ಫ್ರೈ ಆಗುತ್ತೆ. ಈಗ ಸೆಕೆಂಡ್ ಟಿಪ್ಸು, ನಾನು ಇನ್ನು ಅರ್ಧ kgಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಬೆಂಡೆಕಾಯಲ್ಲಿರೋಂಥ ಅಂಟು ದ್ರವ ಬೇಗನೆ ಕಡಿಮೆ ಆಗುತ್ತೆ. ಈ 2 ವಿಧಾನದಲ್ಲೂ ಕೂಡ ಬೇಗ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಬೋದು, ಅಂಟು ಬೇಗನೆ ಕಡಿಮೆ ಆಗುತ್ತೆ. ಬೆಂಡೆಕಾಯಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಶುಗರ್ ಇರೋರ್ಗು ಕೂಡ ಇದು ತುಂಬಾ ಒಳ್ಳೆಯದು. ಜೊತೆಗೆ ಮಕ್ಕಳಿಗೆಲ್ಲ ಇದನ್ನು ತಿನ್ನಿಸೋದ್ರಿಂದ ಜ್ಞಾಪಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಈಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿದ್ದಾಗಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಸಿಡಿತಿದೆ. ಹಾಗೆ 1-2 ಎಸಳು ನಾಟಿ ಕರಿಬೇವಿದೆ, ಹಾಕ್ಕೊಳ್ತಿದ್ದೀನಿ. ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿನ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಪಲ್ಯ. ಈ ಪಲ್ಯ ದೋಸೆಗೆ, ಚಪಾತಿಗೆ ಮತ್ತು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಸೂಪರ್ ಕಾಂಬಿನೇಷನ್ ಇದು. ಸತತವಾಗಿ ಬೆಂಡೆಕಾಯಿನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೆಂಡೆಕಾಯಿನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಬೆಂಡೆಕಾಯಿ ಸೇರಿಸಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಹಾಗೆ 1.5 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಬೆಂಡೆಕಾಯಿ ಪಲ್ಯ ತುಂಬಾ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೇ ಅಚ್ಕಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ತೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಈ ಥರ ಡ್ರೈ ಪಲ್ಯಗಳಿಗೆಲ್ಲ ತೆಂಗಿನ ತುರಿನ ಸೇರಿಸೋದ್ರಿಂದ ಪಲ್ಯಗಳ ರುಚಿ ಹೆಚ್ಚಾಗುತ್ತೆ. ಅದರಲ್ಲೂ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ.
ವಾರದಲ್ಲಿ ಒಮ್ಮೆ ಆದ್ರೂ ಬೆಂಡೆಕಾಯಿ ಪಲ್ಯನ ತಿನ್ನಬೇಕು. ಅದರಿಂದ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಮಲಬದ್ಧತೆ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಶುಗರ್ ಪೇಷಂಟ್ಸಿಗಂತೂ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅನ್ನೋರು ಕೂಡ ಇದನ್ನು ವಾರದಲ್ಲಿ 2-3 ದಿನ ಯೂಸ್ ಮಾಡ್ಬೋದು. ರುಚಿಕರವಾದ ಮತ್ತು ಆರೋಗ್ಯಕರವಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.